ಐಟಿ ಬಿಟಿ ಸಿಟಿ ಬೆಂಗಳೂರು ಜನರಿಗೆ ಮತ್ತೆ ದರ ಏರಿಕೆಯ ಬಿಸಿ ಇಲ್ಲಿ ತಟ್ಟುತ್ತಾ ಇದೆ. ಕಳೆದ ವಾರಕ್ಕೇನಾದರೂ ಹೋಲಿಸಿದ್ರೆ ಇದೀಗ ತರಕಾರಿ ಬೆಲೆ ಮತ್ತೆ ಡಬಲ್ ಆಗಿದೆ. ಹೋಟೆಲ್ನಲ್ಲಿ ತಿಂಡಿ ದರ ಕೂಡ ಏರಿಕೆ ಆಗ್ತಾ ಇದೆ. ಮಾರ್ಕೆಟ್ನಲ್ಲಿ ತರಕಾರಿ ರೇಟ್ ನಿರಂತರ ದರ ಏರಿಕೆಯಿಂದ ಕಂಗಾಲಾಗಿದ್ದಾರೆ ಐಟಿ ಸಿಟಿ ಮಂದಿ. ತಾಪಮಾನ ಏರಿಕೆಯಿಂದ ತರಕಾರಿ ಪೂರೈಕೆ ಆಗ್ತಾ ಇಲ್ಲ, ಅದರಲ್ಲೂ ಕೂಡ ಏರ್ಪೇರ್ ಆಗ್ತಾ ಇದೆ. ಸದ್ಯ 1 ಕೆಜಿ ಬೀನ್ಸ್ಗೆ 140 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಕ್ಯಾರೆಟ್ 40 ರೂಪಾಯಿ, ಸೌತೆಕಾಯಿ 30 ರೂಪಾಯಿ, ಟೊಮ್ಯಾಟೊ 40 ರೂಪಾಯಿ. ಇಲ್ಲಿ ಬೀನ್ಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುವಂಥದ್ದು 140 ರೂಪಾಯಿ ಕೆಜಿ ಅಂತೆ ಈಗ. ಹಾಗಾಗಿ ಒಂದು ರೀತಿಯಾಗಿ ಸಿಟಿ ಮಂದಿ ಈಗ ಈ ಒಂದು ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ಹೀಗೆ ಕಳೆದ ವಾರಕ್ಕೆ ಏನಾದರೂ ಹೋಲಿಸಿದ್ರೆ ಬೆಂಗಳೂರಲ್ಲಿ ಸ್ವಲ್ಪ ತರಕಾರಿ ಬೆಲೆ ಕಡಿಮೆ ಇತ್ತು, ಆದರೆ ಈಗ ಮತ್ತೊಮ್ಮೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಳೆದ ವಾರಕ್ಕೆ ಹೋಲಿಸಿದ್ರೆ ಇದೀಗ ತರಕಾರಿ ಬೆಲೆ ಡಬಲ್ ಆಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. 40 ರೂಪಾಯಿ ಇದೆ ಕೆಜಿ. ತರಕಾರಿ ರೇಟ್ ಎಲ್ಲ ಹೇಗಿದೆ? ಮತ್ತೆ ಕ್ಯಾರೆಟ್ ರೇಟ್ ಕ್ಯಾರೆಟ್ ರೇಟ್ ಇವಾಗ 40 ರೂಪಾಯಿ ಇದೆ, ಮುಂಚೆ 20 ರೂಪಾಯಿ ಇದೆ ಕೆಜಿ. ಕ್ಯಾಪ್ಸಿಕಮ್ಮು ಇವಾಗ 30 ರೂಪಾಯಿ ಇದೆ. ನುಗ್ಗೆಕಾಯಿ 40 ರೂಪಾಯಿ ಅಷ್ಟೇ ನಮ್ಗೆ ಗೊತ್ತು. ಗೆಡ್ಡೆಕೋಸು 60 ರೂಪಾಯಿ, ಹುಳ್ಳಿಕಾಯಿ 120 ರೂಪಾಯಿ. ತರಕಾರಿ ರೇಟ್ ದಿನ ದಿನ ಕಳೆದಂತೆ ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗಿಲ್ಲ, ಜಾಸ್ತಿ ಆಗುತ್ತೆ. ಮಳೆ ಬಂದರೆ ಕಡಿಮೆ ಆಗುತ್ತೆ. ಮಳೆ ಬರೋದು ಒಂದು ತರಕಾರಿ ರೇಟ್ಸ್ ಎಲ್ಲ ಇಷ್ಟೊಂದು ಜಾಸ್ತಿ ಆಗಿದೆ. ನಾವು ಬೀನ್ಸ್ ನೋಡಿದ್ರೆ ಕೆ ಜಿನೇ 40 ಇರ್ತಾಯಿತ್ತು, ಇವಾಗ ನೋಡೋದು 140 180 ಹೇಳ್ತಾ ಇದ್ದಾರೆ. ಎಲ್ಲ ತರಕಾರಿ ರೇಟು ಜಾಸ್ತಿ ಆಗಿದೆ. ತರಕಾರಿಯಿಂದ ಹಿಡಿದು ಪೆಟ್ರೋಲು ಎಲ್ಲ ಥರನೂ ಜಾಸ್ತಿ ಆಗಿದೆ. ಚಿನ್ನ ಎಲ್ಲ ರೇಟು ಆಗಿದೆ. ಏನು ಮಾಡೋದು ಅದು ನಮ್ಮಂಥವ್ರು ಮಿಡಲ್ ಕ್ಲಾಸ್ ಅವ್ರಿಗೆ ಏನು ಇದು ಮಾಡಬೇಕು. ಏನು ಗೌರ್ಮೆಂಟಿಂದ ಏನಾದ್ರು ನಮಗೆ ಇದಿರುತ್ತಾ ಏನು? ಯಾಕಂದ್ರೆ ಈಗ ಬೇರೆ ಕಡೆ ಎಲ್ಲ ಯುದ್ಧ ಆಗ್ತದೆ ಮಧ್ಯಪ್ರದೇಶ ಅಂತ, ಅದರ ಪರಿಣಾಮವಾಗಿ ಭಾರತ ದೇಶ ತುಂಬಾ. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ರವಿಚಂದ್ರ ಒಂದು ಪ್ರತ್ಯಕ್ಷವಾದಂತಹ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೇರ್ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಮಧ್ಯಪ್ರಾಚ್ಯ ಅಂತ ಯುದ್ಧ ಭೀತಿಯಿಂದ ಈಗ ಭಾರತ ದೇಶಕ್ಕೆ ತುಂಬಾನೇ ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ಒಂದು ಕಡೆ ಗ್ಯಾಸ್, ಒಂದು ಕಡೆ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದರೂ ಮತ್ತು ಹಾಗೆ ಅಡುಗೆಯನ್ನು ಕೂಡ ರೇಟ್ ಜಾಸ್ತಿ ಆಯಿತು. ಆದರೆ ಇದೀಗ ತರಕಾರಿಗೂ ಬಿಸಿ ಮುಟ್ಟಿದೆ ಅಂತಲೇ ಹೇಳ್ಬೋದು. ಈಗ ನಾನು ಒಂದೊಂದೇ ರೇಟ್ ಕೇಳ್ಕೊಂಡು ಹೋಗ್ತೀನಿ, ರೇಟ್ ಜಾಸ್ತಿ ಆಗ್ತಾನೆ ಹೊರತು ಕಡಿಮೆ ಆಗ್ತಿಲ್ಲ. ವಾರದಿಂದ ವಾರ ಕಳೆದಂತೆ ರೇಟ್ ಜಾಸ್ತಿನೇ ಆಗ್ತಾ ಇದೆ. ಸದ್ಯ ನೋಡ್ಬೋದು, ಈಗ ಬೀನ್ಸಿಗೆ ತೋರಿಸ್ತಾ ಇದ್ದಾರೆ ದೃಶ್ಯದಲ್ಲಿ. ಬೀನ್ಸ್ 1 ಕೆಜಿ ಬೀನ್ಸಿಗೆ 1 ಕೆಜಿಗೆ 140 ರೂಪಾಯಿ ಆಗಿದೆ. ಯಾಕಂದರೆ ಹೋದ ವಾರಕ್ಕಿಂತ ಈ ವಾರ ರೇಟ್ ಜಾಸ್ತಿನೇ ಆಗ್ತಾ ಹೊರತು ಕಡಿಮೆ ಆಗ್ತಿಲ್ಲ. ಯಾಕಂದರೆ ಯುದ್ಧದ ಭೀತಿಯಿಂದ ಭಾರತ ದೇಶಕ್ಕೆ ದೊಡ್ಡ ಪರಿಣಾಮನೇ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ತರಕಾರಿ, ಒಂದು ಕಡೆ ಟೊಮೊಟೊ ನೋಡಿದ್ರೆ 50 ರೂಪಾಯಿ ಕೆಜಿ ಆಗಿದೆ. ಇನ್ನು ಕ್ಯಾರೆಟ್ ನೋಡಿದ್ರೆ ಅದು ಕೂಡ 50 ರೂಪಾಯಿ ದಾಟಿದೆ. ಇನ್ನು ಡಬಲ್ ಇದು ಎಲ್ಲ ನೋಡಿದ್ರೆ ಕ್ಯಾರೆಟು, ಬದನೆಕಾಯಿ, ಸೌತೆಕಾಯಿ ಕೂಡ, ಈಗ ಸೌತೆಕಾಯಿ ಕೂಡ ಅದು 50 ರೂಪಾಯಿ ದಾಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿನಿತ್ಯ ತರಕಾರಿ ಬಳಸುವಂಥ ಜನಸಾಮಾನ್ಯರಿಗೆ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಜನಸಾಮಾನ್ಯರಿಗೆ ಇದು ದೊಡ್ಡ ಪರಿಣಾಮ. ಯಾಕಂದರೆ ಒಂದೊಂದು ಕೆ ಜಿಗೆ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆದರೆ ಅವರು ಪ್ರತಿನಿತ್ಯ ಕೂಲಿ ಮಾಡ್ಕೊಂಡು ಬದುಕುವಂಥ ಜನಗಳಿಗೆ ಇದು ಸಾಕಷ್ಟು ತೊಂದರೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ತರಕಾರಿ ಬೆಲೆ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ರವಿ.